जेट मंज तो ಕೇಳಿದ್ದೀರಾ ನಮಗೆ ರಾಜ ಹುಟ್ಟಿದಾನಂತೆ ರಾಜ ಹುಟ್ಟಿದಾನಂತೆ ನಮ್ಮ ಕಷ್ಟಗಳೆಲ್ಲ ಇವಾಗ ಹೌದು ಶಿರ್ಷನ್ ನಂದೇದವ್ರು ಚಂದ ಮಾಡ್ಬೇಕು ಡೋರ್ ಬಾಜ್ಲ ಐಟಿ ಗಪ್ಪಲ್ಲಿ ಎವಡೇನ್ರಿ ಎಕ್ಕಡಾತದ ಏನಂತ ನಾಲ್ಕು ಬರ ನಾಲ್ಕು ಹಾಡ್ರಿ ನೀವು ಏ ಸಂಜೆ ತಲೆತಿಗೆ ಬೈತ ಹಾಕ ನಾನು ಮೊದಲೇ ಸಂಜೆ ಏ ಸಂಜೆ ಸರಿ ಹೆಸರು ಆಗ್ಬೇಕು ನೈತಿಕ ಏ ನೈತಿಕೆ ನನ್ನ ತಮ್ಮ ನೋಡು ಹ್ಯಾ ಮಾತಂದು ಡ್ಯಾನ್ಸಲ್ಲಿ ನೋಡಾಯ್ತು ಹೊರಬಿಡ ಲೇಕಿಂಗ್ ಎಲ್ಲರೂ ತೋಚಿನ ಮಾಡಿದ ಸುತ್ತಮುತ್ತ ನೋಡಿ ಹೇಗಿದೆ ನೋಡಿ ಗೈಸ್ ಇಲ್ಲಿ ಡ್ಯಾನ್ಸ್ ನಡೆದಿದೆ ಏ ಯಾರ್ದ ತಲೆ ತೆಗಿರೋದು ಡ್ಯಾನ್ಸ್ ನಡೀತಿದೆ ಈಗ ರಾಜು ಅವರು ಬಂದಿದ್ದಾರೆ ಕಪ್ಪಲ್ಲಿ ಮಕ್ಕೇನ್ರ ಸಂಜೆ ರಾಣಿ ಅವರು ಏತಕ್ಕೆ ಬಂದಿದ್ದಾರೆ ಎಂದು ವಿಚಾರಿಸಿದ್ದೀರಾ? ಅವರು ನಿಮ್ಮ ಬಳಿಯೇ ಮಾತನಾಡಬೇಕೆಂದು ಹೇಳಿದ್ದಾರೆ. ಹಾಗೆ ಆಗಲಿ, ಅವರನ್ನು ಕರೆತನ್ನಿರಿ. ಅಪ್ಪಣೆ. ರಾಜರಿಗೆ ಯಾವಾಗಲೂ ಶುಭವೇ. ನೀವು ನಮ್ಮನ್ನು ಭೇಟಿ ಮಾಡಲು ಬಂದ ಉದ್ದೇಶ? ರಾಜರೇ, ನಾವು ಪ್ರದೇಶದಿಂದ ಬಂದಿರೋ ಜೋಯಿಸರು. ಭೂಲೋಕದಲ್ಲಿ ಒಂದು ಅದ್ಭುತವಾದ ಮಹಾವಿಷಯ ಬಾನಿನಲ್ಲಿ ಒಂದು ಅತಿಶಯ ನಕ್ಷತ್ರವು ಯೋಧರಿಗೆ ರಾಜಕುಮಾರನು ಜನಿಸಿದಾನೆಂದು ತಿಳಿದು ಅದು ಅರಮನೆಯಲ್ಲೇ ಜನಿಸಿರಬಹುದೆಂದು ಭಾವಿಸಿ ಅದನ್ನು ನೋಡಲು ಬಂದಿದ್ದೇವೆ ಸ್ವಾಮಿ. ನೀವು ಜ್ಞಾನಿಗಳ ಅಥವಾ ಅಜ್ಞಾನಿಗಳ? ಪರಾಕ್ರಮಶಾಲಿಯಾದ ನಾನು ಇಲ್ಲಿ ರಾಜನಾಗಿರಬೇಕಾದರೆ ರಾಜಕುಮಾರನು ಜನಿಸುವುದೇ? ಅದು ಹೇಗೆ ಸಾಧ್ಯ? ತಮಾಷೆ ಮಾಡುತ್ತಿದ್ದೇವೆ. ರಾಜರೇ, ನಾವು ಹೇಳಿದ ಸತ್ಯ. ನಿಜವಾಗಿ ರಾಜಕುಮಾರನು ಹುಟ್ಟಿದ್ದಾನೆ. ಮತ್ತೆ ಅದೇ ಮಾತು. ನೀವು ಹೇಳಿದ್ದೇನಾದರೂ ನಿಜವಾಗದೇ ಇದ್ದರೆ ನಿಮ್ಮನ್ನು ಇಲ್ಲೇ ಕೊಂದು ಸಂಹರಿಸುವೆನು. ರಾಜರೇ, ನೀವು ನಂಬಿದರೂ ನಂಬದೇ ಹೋದರೂ ಇದೇ ಸತ್ಯ. ನಾವು ಆ ನಕ್ಷತ್ರವನ್ನು ಹಿಂಬಾಲಿಸಿ ಬಂದಿದ್ದರಿಂದ ತಡವಾಗಿ ಬಂದೆವು. ಯಾರಲ್ಲಿ? ಪಂಡಿತರೆ, ಯೆಹೂದ್ಯರಿಗೆ ಅರಸನು ಹುಟ್ಟುತ್ತಾನೆ ಎಂಬುದು ಪ್ರವಾದಿ ಗ್ರಂಥದಲ್ಲಿ ಬರೆದಿದೆಯೇ? ಹೌದು, ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದ
ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗೆ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರೇಲರನ್ನು ಆಳತಕ್ಕವನು ಎಂಬುದಾಗಿ ಮೀಕಾ ಪ್ರವಾದಿಯ ಮುಖಾಂತರವಾಗಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಮಹಾಪ್ರಭುವೇ. ಹೌದೇ, ಕ್ರಿಸ್ತನು ಹುಟ್ಟಬೇಕಾಗಿದ್ದ ಸ್ಥಳ ಯಾವುದು? ಬೆತ್ಲೆಹೇಮ್. ಜ್ಞಾನ ಪಂಡಿತರೆ, ಇಲ್ಲಿಂದ ಹೊರಡಬಹುದು. ಹಾಗೆ ನೀವು ಹೋಗಿ ಬಂದು ಗುಣಕಾರನ ಹತ್ತಿರ ಬಂದು ನಾನು ಆ ಕ್ರಿಸ್ತನನ್ನು ಗೌರವಿಸುವೆನು. ನೋಡಲು ಏನಾದರೂ ತೆಗೆದುಕೊಂಡು ಹೋಗಬೇಕಲ್ವಾ? ಹಾಗಾದರೆ ನಾನು ಚಿನ್ನವನ್ನು ತೆಗೆದುಕೊಳ್ಳುತ್ತೇನೆ, ತುಪ್ಪವನ್ನು ತೆಗೆದುಕೊಳ್ಳುತ್ತೇನೆ, ನಾನು ರಕ್ತಬೋಳವನ್ನು ತೆಗೆದುಕೊಳ್ಳುತ್ತೇನೆ. ಬನ್ನಿ, ಆ ಮಗನನ್ನು ನಾವು ದರ್ಶಿಸಿ ಬರೋಣ. ಬನ್ನಿ, ಹೋಗೋಣ. ಪಕಡ ಹೋಗ್ಬೇಕು. ಯಾಕಡೆ ಹೋಗ್ಬೇಕಲ್ಲ ಈಗ? ಬಲ್ಲಿ ಯಾಕಡೆ ಹೋಗಂಬ ಜಲ್ದಿ ಹೋಗ್ಬೇಕು. ಹಾಂ ಬಂದ್ರಲ್ಲ Thank you.